ಇವತ್ತಿನ ರೆಸಿಪಿ ದಪಾಟಿ. ಬರ್ರಿ ಅದಕ್ಕೆ ಏನೇನು ಬೇಕು ನೋಡೋನು. ಮೆಂತಿ ಪಲ್ಯ, ಮೆಣಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ ಇವೆಲ್ಲ ಪೇಸ್ಟ್ ಮಾಡ್ಕೊರಿ. ಮತ್ತು ಗೊಂಜಾಳ ಹಿಟ್ಟು, ಗೋಧಿ ಹಿಟ್ಟು, ಕಡ್ಲಿ ಹಿಟ್ಟು ಮತ್ತು ಜೋಳದ ಹಿಟ್ಟು. ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೋರಿ. ಇಲ್ಲಿ ಗೋಧಿ ಹಿಟ್ಟು ಜಾಸ್ತಿ ಹಾಕೋರಿ, ಜಾಸ್ತಿ ಹಾಕೊಂಡ್ರೆ ಚಲೋ ಬರ್ತಾವ್ರಿ. ಆಮೇಲೆ ಗೊಂಜಾಳ ಹಿಟ್ರೆ ಮತ್ತು ಜೋಳದ ಹಿಟ್ಟು ಮತ್ತು ಕಡ್ಲಿ ಹಿಟ್ಟು ಹಾಕೋರಿ. ಇದು ಮಕ್ಕಳಿಗೆ ಭಾಳ ಚಲೋ ರೀ. ಮೆಂತಿ ಪಲ್ಯ ತಿನ್ನಲಾರ್ದವ್ರು ಹೀಗೆ ಮಾಡಿ ಹಾಕ್ರಿ ಮಕ್ಕಳಿಗೆ, ಆರೋಗ್ಯಕ್ಕೆ ಭಾಳ ಚಲೋ ರೀ. ಮತ್ತು 2 ಸ್ಪೂನ್ ಉಪ್ಪು ಹಾಕೋರಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೋರಿ. ಮತ್ತೊಂದು ಸ್ವಲ್ಪ ಅಜ್ವಾನ. ನಾ ಆಗಲೇ ತೋರಿಸಿದ್ನಲ್ಲ ಅದನ್ನ ಮಿಕ್ಸರ್ಗೆ ಹಾಕೊಂಡಿದ್ದೀನಿ ರೀ. 2 ಚಮಚೆ ಹಾಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಖಾರ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಮೆಂತಿ ಪಲ್ಯ ಹಾಕೊಳ್ರಿ. ಮಾಡಿ ನೋಡ್ರಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಚಲೋ ತಂಗಿ ನಾದ್ಕೋರಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಚೆನ್ನಾಗಿ ನಾದ್ಕೊಳ್ರಿ. ಚಲೋ ತೆಗಿ ನಾದ್ಕೋರಿ. ಆಮೇಲೆ ಒಂದು 10 ನಿಮಿಷ ಮುಚ್ಚಿಡ್ರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನಾ ಇಲ್ಲಿ 10 ನಿಮಿಷ ನೆನೆಯಾಕೆ ಬಿಟ್ಟಿದ್ನಿ. ಈಗ ಮಾಡಾಕತ್ತೀನಿ ನೋಡ್ರಿ. ನಾ ಇಲ್ಲಿ ಎಣ್ಣೆ ಕವರ್ ತೊಗೊಂಡಿನಿ ರೀ. ನೀವು ಬಟರ್ ಪೇಪರ್ ಇದ್ರೂ ತೊಗೋಬೋದು. ಎಣ್ಣೆ ಹಚ್ಕೊಂಡು ಚಲೋ ತಂಗಿ ತಳಗ ತಟ್ಕೋರಿ. ಒಬ್ಬೊಬ್ಬರ ಮನ್ಯಾಗ ಮಕ್ಕಳ ಮೆಂತಿ ಪಲ್ಯ ತಿಂತಿರಂಗಿಲ್ಲ ರೀ. ಈ ಥರ ಮಾಡಿಕೊಟ್ರೆ ಶಿವಿನೂ ಹತ್ತತ್ರಿ, ಆರೋಗ್ಯಕ್ಕೂ ಚಲೋ ರೀ. ಆಯ್ತು ನೋಡ್ರಿ. ಈಗ ಚಲೋ ತಂಗಿ ಬೇಯಿಸ್ಕೊರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹೇಗಾಗೈತಂತ ಹೇಳ್ರಿ ನನಗೆ ಮಾಡಿಕೊಂಡು. ದಪಾಟಿ ಕೂಡ ಹಚ್ಕೊಂಡು ತಿನ್ನಕ್ಕೆ ನಾ ಇಲ್ಲಿ ಕೊಬ್ಬರಿ ಚಟ್ನಿ ಮಾಡಿ ನೋಡ್ರಿ. ಭಾಳ ಚಲೋ ಹತ್ತತ್ರಿ ದಪಾಟಿ ಕೂಡ.